ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಇಂದು ನಮ್ಮ ಕಾಶಿ ಪ್ರಯಾಗ ಅಯೋಧ್ಯೆಯ ಪ್ರವಾಸದ 2ನೆಯ ದಿನ. ಇದು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಆರಾಧ್ಯ ದೈವವಾದಂತಹ ಕಾಶಿ ವಿಶ್ವನಾಥನ ದರ್ಶನ ಮಾಡುವಂತಹ ಸುದಿನ. ಕಾಶಿ ಅಂದರೆ ವಾರಣಾಸಿ ಎಂದು ಕರೆಯಲ್ಪಡುವ ಈ ಪುರಾತನವಾದ ಈ ಪಟ್ಟಣದ ಒಂದು ಸುಂದರ ಅನುಭವವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಆ ಬೀದಿಗಳಲ್ಲಿ ಚಿತ್ತಾರಗಳು, ಬೀದಿ ಬದಿಗಳಲ್ಲಿ ಇರುವಂತಹ ಶಿವಲಿಂಗಗಳು, ಅದರಲ್ಲಿ ಅಲಂಕೃತಗೊಂಡಂತಹ ಹೂವುಗಳು, ಆಹಾ! ಜೈ ಹಾಲಿಡೇಸ್ ಅವರು ಆಯೋಜಿಸಿರುವಂತಹ ಈ ಗ್ರೂಪ್ ಟೂರಿನಲ್ಲಿ ನಮಗೊಂದು ಅವಕಾಶ ಸಿಕ್ಕಿತ್ತು. ಹಾಗೆ ನಾವು 32 ಮಂದಿ ಕಾಶಿಯಲ್ಲಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಟೋಟೋ ಅಂತ ಹೇಳುವ ಸಪೂರವಾದ ರಿಕ್ಷಾದಲ್ಲಿ ಬಂದು ಇಲ್ಲಿ ಸಣ್ಣದಾದ ಬೀದಿಯಲ್ಲಿ ನಾವು ನಮ್ಮ ಸರದಿಗಾಗಿ ಕಾಯುತ್ತಿದ್ದೇವೆ. ಇವತ್ತು ಶಿವನ ಮಹಾಪರ್ವವಾದ ಮಹಾಶಿವರಾತ್ರಿಯಾಗಿದ್ದು ನಮ್ಮ ಸೌಭಾಗ್ಯ. ಸಾಧಾರಣ ಆ ದಿನ 11 ಲಕ್ಷ ಭಕ್ತಾದಿಗಳು ವಿಶ್ವೇಶ್ವರನನ್ನು ದರ್ಶನ ಮಾಡಲು ಸಾಲು ಕಾಯುತ್ತಿದ್ದಾರೆ. ಅಲ್ಲಿಯ ಕ್ಷೇತ್ರಪಾಲನಾದ ಕಾಲಭೈರವ ಹೀಗೆ ಆ ಸಂಧಿ ಗೊಂದಿಗಳಲ್ಲಿ ಮೂಲೆಗಳಲ್ಲಿ ದೇವರು ದೇವತೆಗಳು ಇಲ್ಲಿಯೇ ನೆಲೆ ಮಾಡಿ ನಿಂತಂತೆ ಅನಿಸುವಂತಹ ಈ ಕಾಶಿ ಪಟ್ಟಣ ಇವತ್ತಿನದಲ್ಲ. ಕ್ಷೇತ್ರವು ಎಷ್ಟೊಂದು ಪುಣ್ಯಮಯವೆಂದರೆ ಒಂದು ಮಾನವ ಜೀವಿಗೆ ಇಲ್ಲಿ ಸಿಗುವಂತಹ ಸದ್ಗತಿ ಮೋಕ್ಷದಾಯಕವಾಗಿರುತ್ತದೆ. ಇಂತಹ ಒಂದು ನಂಬಿಕೆಯಿಂದ ಇಲ್ಲಿ ಸಾಗರೋಪಾದಿಯಾಗಿ ಜನರು ಬರುತ್ತಿರುತ್ತಾರೆ. ಇಂತಹ ಪಾತಕಿಗಳಿದ್ದರೂ ಸಹ ಅವರ ಪಾಪಗಳನ್ನು ದೂರ ಮಾಡಿ ಸದ್ಗತಿಯನ್ನು ಕೊಡುವ ಕ್ಷೇತ್ರವು ಈ ಜಗತ್ತಿನಲ್ಲಿ ಇದೊಂದೇ ಆಗಿರುವುದಲ್ಲದೆ ಪ್ರಾಣಿಗಳ ದುಷ್ಕರ್ಮವನ್ನು ಕಳೆದು ಪುಣ್ಯಶೀಲರನ್ನಾಗಿ ಮಾಡುವ ಸಾಮರ್ಥ್ಯವು ವಾರಣಾಸಿಯಲ್ಲಿ ಒಂದೇ ಇದೆ. ಇಂತಹ ಸಂದುಗುಂದುಗಳಲ್ಲಿ ಬರುತ್ತಾ ನಾವು ಬ್ರಹ್ಮಘಾಟ್ ಅಂತ ಹೇಳುವಂತಹ ಗಂಗಾ ನದಿಯ ತೀರಕ್ಕೆ ಬಂದೆವು. ಅಬ್ಬ, ಎಷ್ಟೊಂದು ಅಗಾಧ! ಗಂಗಾ ನದಿಯ ದರ್ಶನವಾದಂತೆಯೇ ನನಗೆ ವರ್ಣಿಸಲಸದಳವಾದ ಒಂದು ಭಾವ ತೀವ್ರತೆಯುಂಟಾಯಿತು. ಅಂತಹ ಒಂದು ಗಾಂಭೀರ್ಯ ಆ ಗಂಗಾ ನದಿಯಲ್ಲಿದೆ. ಅದರ ಆಳ ಎಷ್ಟೋ ಅಡಿ ಇದ್ದರೆ ಅದರ ಅಗಲವನ್ನು ಅಳೆದವರಿಲ್ಲವಂತೆ. ಇಂತಹ ಗಂಗಾ ಕ್ಷೇತ್ರದಲ್ಲಿ 84 ಸ್ನಾನಘಟ್ಟಗಳನ್ನು ಮಾಡಿ ಹಿಂದೂ ಸನಾತನರಿಗೆ ಒಂದು ಅವಕಾಶ ಮಾಡಿಕೊಂಡಂತಹ ಎಲ್ಲ ಹಿರಿಯರಿಗೂ ದೊಡ್ಡ ನಮಸ್ಕಾರ. ಈಗಾಗಲೇ ಸಾಧಾರಣ 4 ಕಿಲೋಮೀಟರಿಂದ ಮೇಲೆ ನಾವು ನಡೆದು ಬಂದಿದ್ದರಿಂದ ನಮಗೆ ಈಗಾಗಲೇ ಸುಸ್ತಾಗಿತ್ತು. ಹಾಗೆ ಒಂದು 5 ನಿಮಿಷ ಅಲ್ಲಿ ನಾವು ನಮ್ಮ ದಣಿವಾರಿಸಿಕೊಂಡೆವು. ಹೀಗೆ ಅಲ್ಲಿಯ ಗಂಗಾ ನದಿಯ ಸೌಂದರ್ಯವನ್ನು ವೀಕ್ಷಿಸುತ್ತಾ ಸ್ವಲ್ಪ ಹೊತ್ತು ಕಳೆದೆವು. ನಂತರ ಮುಂದೆ ನೋಡೋಣ. ಬೋಟ್ಗಳಲ್ಲಿ ಸಾಗುತ್ತಿರುವ ಜನರು, ಶಾಂತವಾಗಿ ಹರಿಯುತ್ತಿರುವ ಗಂಗಾ, ಹಾಗೆ ಕೆಲವು ಫೋಟೋ ಸೆಷನ್ಗಳು, ಇಂಥದ್ದೆಲ್ಲ ನಾವು ಮಾಡಿದೆವು. ಅಷ್ಟೆಲ್ಲ ಆಗುವಾಗ ನಮಗೊಂದು ಅಪರೂಪದ ದೃಶ್ಯ ಕಾಣಸಿಕ್ಕಿತು. ಈಗ ಗಂಗಾ ನದಿಯ ತಟವನ್ನು ಸುಂದರವಾಗಿ ಅಲಂಕರಿಸಿ ಅಚ್ಚುಕಟ್ಟಾಗಿ ಇಟ್ಟುಕೊಂಡು ಈ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಕಾಶಿ ಕ್ಷೇತ್ರ ಈಗ ತುಂಬ ಸುಧಾರಿಸಿದೆ ಎಂದು ಮೊದಲು ಅಲ್ಲಿಗೆ ಹೋಗಿದ್ದವರು ಹೇಳಿದರು. ನನಗಂತೂ ಬಹಳ ಸಂತಸವಾಯಿತು. ಕಾಶಿ ಕ್ಷೇತ್ರ ನಮ್ಮ ಹಿಂದೂ ಸನಾತನ ಧರ್ಮದ ಮೂಲ ಕ್ಷೇತ್ರ. ಇಲ್ಲಿಗೆ ನಾವು ಹಿಂದುವಾಗಿ ಹುಟ್ಟಿದ ಮೇಲೆ ಒಮ್ಮೆಯಾದರೂ ಹೋಗಲೇಬೇಕು. ಇಲ್ಲಿ ಮರಣ ಹೊಂದಬೇಕೆಂದು ಸರ್ವ ಹಿಂದೂಗಳ ಕನಸು. ಇಲ್ಲಿ ಮರಣ ಹೊಂದಿದರೆ ನಮಗೆ ಮುಕ್ತಿ ಪ್ರಾಪ್ತವಾಗುವುದು ಎಂಬುದು ನಮ್ಮ ಸನಾತನ ಹಿಂದೂಗಳ ನಂಬಿಕೆ. ಇಂತಹ ಒಂದು ಜೀವನದ ಯಾನದ ಒಂದು ಪಾಠವನ್ನು ತಿಳಿಸಿಕೊಡುವಂತಹ, ಜ್ಞಾನವನ್ನು ತಿಳಿಸಿಕೊಡುವಂತಹ ಈ ಒಂದು ಕ್ಷೇತ್ರ ಇಲ್ಲಿ ನೋಡಿ. ಆಗ ನಮಗೆ ದೂರದಲ್ಲಿ
ಒಬ್ಬರು ನಾಗಾ ಸಾಧುಗಳ ದರ್ಶನವಾಗುವಂತಿದೆ. ನೋಡಿ ಇಲ್ಲಿ ನಿಮಗೆ ಕಾಣಿಸಬಹುದು. ಈ ನಾಗಾ ಸಾಧು ನಮ್ಮ ಮನೆಯವರನ್ನೆಲ್ಲ ಬರ ಹೇಳಿದರು. ಹಾಗೆ ಅವರು ಹೋಗಿ ಅವರನ್ನು ಮಾತನಾಡಿಸಿ ಅವರ ಆಶೀರ್ವಾದ ಪಡೆದುಕೊಂಡು ಬಂದರು. ಇವರೆಲ್ಲ ಪ್ರಯಾಗದಲ್ಲಿದ್ದವರು ಈ ಕಾಶಿ ಕ್ಷೇತ್ರಕ್ಕೆ ಬಂದಿದ್ದರಂತೆ. ಇನ್ನೂ ಕೆಲವು ನಾಗಾ ಸಾಧುಗಳ ಅಘೋರಿಗಳ ದರ್ಶನವಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಹಾಗೆಯೇ ನೋಡಿ, ಅಲ್ಲಿ ವಿಶಾಲವಾಗಿ ಹರಿಯುತ್ತಿರುವ ಗಂಗಾ ನದಿ, ಅದರ ತಟದಲ್ಲಿ ಇರುವಂತಹ ಈ ವಿಶಾಲವಾದ ವಾರಣಾಸಿ ಕ್ಷೇತ್ರದಲ್ಲಿ ಸದಾಶಿವನು ವಿಶ್ವೇಶ್ವರನಾಗಿ ನೆಲೆ ನಿಂತಹ ಇಂತಹ ಪವಿತ್ರ ಕ್ಷೇತ್ರ, ಇಂತಹ ಪವಿತ್ರ ಭೂಮಿ, ಸತ್ಯಯುಗದಲ್ಲಿ ಉಂಟಾದಂತಹ ಪ್ರಪ್ರಥಮ ಭೂಭಾಗ ಇದು ಎಂದು ಸನಾತನರು ನಂಬುವಂತಹ ಇಂತಹ ಒಂದು ಯೋಗ್ಯ ಪರಮ ಪೂಜ್ಯವಾದ ಪವಿತ್ರ ಭೂಮಿಯಲ್ಲಿ ನಾವು ಈ ನದಿಯ ತಟದಲ್ಲಿಯೇ ಮುಂದೆ ಹೋಗುತ್ತಿದ್ದೇವೆ. ಈ ಗಂಗಾ ನದಿಯು ಸಾಧಾರಣ 40 ಅಡಿ ಆಳವಿದೆಯಂತೆ. ಹಾಗೆಯೇ ಈ ನದಿಯ ತಟದಲ್ಲಿಯೇ ಬೇರೆ ಬೇರೆ ರಾಜರು, ಬೇರೆ ಬೇರೆ ದಾನಿಗಳು ಈ ಸನಾತನಿಗಳ ಸ್ನಾನಕ್ಕಾಗಿಯೇ ಕಟ್ಟಿಸಿರುವಂತಹ ಸ್ನಾನಘಟ್ಟಗಳಿವೆ. ಅದು 84 ಸ್ನಾನಘಟ್ಟಗಳಿವೆ ಅಂತೆ. ಆ ಸ್ನಾನಘಟ್ಟಗಳಲ್ಲಿ ಬೇರೆ ಬೇರೆ ಜನರ ಹೆಸರುಗಳು, ಉಲ್ಲೇಖಗಳು ಇವೆ. ಇಂತಹ ಒಂದು ಕಾಶಿ ಹಾಗೂ ಗಂಗಾ, ಅಬ್ಬಾ ಎಂತಹ ಒಂದು ಸಂಬಂಧ! ಈ ಒಂದು ಪವಿತ್ರ ಬಂಧನದಲ್ಲಿ ನಾವು ಮಿಂದೇಳುವಾಗ ಉಂಟಾಗುವಂತಹ ಒಂದು ಭಾವನೆ, ಅದು ವರ್ಣನಾ. ಇಲ್ಲಿ ನೀವು ನೋಡಬಹುದು, ಇದು ಬ್ರಹ್ಮಘಾಟ್. ಇದು ಕಾಶಿ ಮಠದ ಅಧೀನದಲ್ಲಿ ಇರುವಂತಹ ಸ್ನಾನಘಟ್ಟ. ಇದರಲ್ಲಿ ಮೇಲೆ ಕಾಶಿ ಮಠ ಅಂದರೆ ಗೌಡ ಸಾರಸ್ವತ ಬ್ರಾಹ್ಮಣರ ಅವರ ಮಠ ಇದೆ. ಅಲ್ಲಿಗೆ ಹೋಗಿ ನಾವು ಒಂದು ಭೇಟಿ ಕೊಟ್ಟು ಅಲ್ಲಿ ಬಿಂದು ಮಾಧವ ಎಂದು ಕರೆಯಲ್ಪಡುವಂತಹ ಮೂಲ ವಾರಣಾಸಿಯಲ್ಲಿದ್ದಂತಹ ವಿಷ್ಣುವಿನ ವಿಗ್ರಹ, ಅದನ್ನು ನಾವು ಭೇಟಿ ಮಾಡಿ ಬಂದೆವು. ಅಲ್ಲಿಯ ವಿವರವನ್ನು ಹೇಳುತ್ತಿರುವಂತಹ ಗೈಡ್ ವಿಜಯ್. ಕಾಶಿ ಮಠದಲ್ಲಿರುವ ಆಂಜನೇಯ ಹಾಗೂ ಬಿಂದು ಮಾಧವ ಮೂರ್ತಿಗಳು, ಹೀಗೆ ಇದನ್ನೆಲ್ಲ ಭೇಟಿ ಮಾಡಿ ಹಾಗೆ ನಮ್ಮ ಮುಂದಿನ ಪಯಣ ಉದ್ದವಾದ ದೋಣಿ ವಿಹಾರ. ಎಲ್ಲ ಸ್ನಾನಘಟ್ಟಗಳನ್ನು ನೋಡ್ತಾ ಮುಂದೆ ಹೋಗಲು ಅವಕಾಶ ಇರುವಂತಹ ಗಂಗಾ ನದಿಯ ವಿಹಾರ, ಇದು ಮರೆಯಲ ಸಾಧ್ಯವಾದ ವಿಹಾರ. ಇಂತಹ ಒಂದು ಸುಂದರ ಅನುಭವವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಈ ವಿಡಿಯೋ ಮಾಡುತ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಕೊನೆಯ ತನಕ ನೋಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇಷ್ಟವಾದರೆ ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಲು ಮರೆಯದಿರಿ. ನೋಡಿ, ಈಗ ಅಲ್ಲೇ ಬದಿಯಲ್ಲಿ ನಡೆಯುತ್ತಾ ಮುಂದೆ ಬಂದು ನಾವು ಬೋಟಿನ ನಿಲ್ಲಿಸುವಂತಹ ದೋಣಿ ಏರಲು ಅವಕಾಶವಾಗುವಂತಹ ಜೆಟ್ಟಿಯ ಕಡೆಗೆ ಬಂದಿದ್ದೇವೆ. ಅಲ್ಲಿ ಜಾಗರೂಕರಾಗಿ ಬರುತ್ತಾ ನೋಡಿ, ಈಗ ಇನ್ನೇನು ನಾವು ಬೋಟನ್ನು ಏರುವವರಿದ್ದೇವೆ. ಇಲ್ಲಿ ತುಂಬ ಬೋಟ್ಗಳು ಕಾಯುತ್ತಿರುತ್ತವೆ. ಈ ಕಾಶಿಯಲ್ಲಿ ಬೋಟ್ ಅಂದರೆ ದೋಣಿಯಲ್ಲಿ ಗಂಗಾ ವಿಹಾರವು ಒಂದು ಪ್ರಮುಖವಾದ ಅಂಗ. ಎಲ್ಲರೂ ಜಾಕೆಟ್ ಹಾಕಿಕೊಂಡದ್ದಾಯಿತು. ಜಾಕೆಟ್ ಹಾಕಿಕೊಂಡು ಎಲ್ಲರೂ ಬೋಟಿನಲ್ಲಿ ಕುಳಿತುಕೊಂಡದ್ದಾಯಿತು. ಈಗೊಂದು ಫೋಟೋ ಸೆಷನ್ ಬೇಕಲ್ಲವೇ? ಎಲ್ಲರದ್ದು ಫೋಟೋ ಸೆಷನ್ ಆಗ್ತಾಯಿದೆ. ಹೀಗೆ ನಮ್ಮ ಕಾಶಿಯ ಆಧ್ಯಾತ್ಮಿಕ, ಆದಿಭೌತಿಕ ಈ ಸುಂದರ ಯಾನದ ಒಂದು ಚಿತ್ರಣ ನನ್ನ ಪರವಾಗಿ ನಿಮಗಾಗಿ ವಿಡಿಯೋ. ಎಲ್ಲರೂ ಬಹಳ ಉತ್ಸಾಹದಲ್ಲಿದ್ದಾರೆ, ಬಹಳ ಎಂತೂಸಿಯಾಸ್ಟಿಕ್. ಇನ್ನೇನಿರಬಹುದು ಈ ದೋಣಿ ವಿಹಾರದ ಗಮ್ಮತ್ತೇನು ನೋಡೋಣ ಬನ್ನಿ. ಅಲ್ಲಿಂದ ಪ್ರಾರಂಭವಾಗಿರುವಂತಹ ನಮ್ಮ ಸುಂದರ ಪಯಣ
ದೋಣಿ ವಿಹಾರ. ಅದು ಗಂಗಾ ನದಿಯ ತೀರದಲ್ಲೇ ಸಾಗುತ್ತಿದೆ. ಪ್ರತಿಯೊಂದು ನದಿಯ ತಟದಲ್ಲಿರುವಂತಹ ವಿಧ ವಿಧವಾದ ಸ್ನಾನದ ಘಟ್ಟಗಳನ್ನು ವಿವರಣೆ ಕೊಡುತ್ತಾ ನಮ್ಮ ವಿಜಯಿ ಬಾಳಿಗ ಅವರು ಮುಂದೆ ಸಾಗುತ್ತಿದ್ದಾರೆ. ಅವರ ಜೊತೆ ನಾವು ಕೂಡ ತುಂಬ ವಿಚಾರವನ್ನು ತಿಳಿದುಕೊಳ್ತಾ ಇದ್ದೇವೆ. ಇಲ್ಲಿ ಬೇರೆ ಬೇರೆ ಊರಿನ ರಾಜ ಮಹಾರಾಜರು ಅವರವರ ಕಾಲದಲ್ಲಿ ಬೇರೆ ಬೇರೆ ಸ್ನಾನಘಟ್ಟಗಳನ್ನು ಮಾಡಿರುತ್ತಾರೆ. ಒಟ್ಟು 84 ಸ್ನಾನಘಟ್ಟಗಳಿದ್ದು ಸಾಧಾರಣ 12 ಕಿಲೋಮೀಟರ್ ಗಂಗಾ ನದಿಯ ತಟದಲ್ಲಿ ಜನರಿಗಾಗಿ ಸ್ನಾನಕ್ಕಾಗಿ ಮಾಡಿರುವಂತಹ ಈ ವ್ಯವಸ್ಥೆ ಅತ್ಯದ್ಭುತವಾಗಿದೆ. ಈಗಂತೂ ಈ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಬಂದ ಮೇಲೆ ಗಂಗಾ ನದಿಯ ಆ ಮಲಿನತೆ ನನಗಂತೂ ಕಾಣಸಿಗಲಿಲ್ಲ. ಎಷ್ಟೊಂದು ಶುದ್ಧವಾಗಿ ಜಳನೆ ಕ್ಲಿಯರಾಗಿ ಹರಿಯುತ್ತಿರುವಂತಹ ಗಂಗಾ ನದಿ. ಇದು ಮಳೆಗಾಲ ಚಳಿಗಾಲವಿಲ್ಲ, ಸದಾಕಾಲ ಹರಿಯುತ್ತಿರುವಂತಹ ಗಂಗಾ ನದಿ. ಈ ಗಂಗಾ ನದಿಯ ಮಹತ್ವ ಸಾಧಾರಣ ನಮ್ಮ ಮಾನವರ ದೃಷ್ಟಿಯಿಂದ ಮೇಲ್ಪಟ್ಟದ್ದು. ಯಾಕೆಂದರೆ ಈ ಗಂಗಾ ನದಿಯಲ್ಲಿ ಎಂದಿಗೂ ಪ್ರವಾಹ ಬರುವುದಿಲ್ಲವಂತೆ, ಮಳೆಗಾಲದಲ್ಲಿ ಅದರ ಮಟ್ಟ ಹೆಚ್ಚಾಗುವುದಿಲ್ಲವಂತೆ, ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಮಟ್ಟ ಹೆಚ್ಚಾಗಬಹುದು, ಆದರೂ ಅದೇನು ಅಂತ ಅಪಾಯದಲ್ಲಿ ಇರುವುದಿಲ್ಲವಂತೆ. ಸದಾಕಾಲ ಇಂತಹ ಸಿಹಿನೀರನ್ನು ತುಂಬಿಕೊಂಡಿರುವಂತಹ ಗಂಗಾ ನದಿ ನಮ್ಮ ಭಾರತದ ಜೀವಸೆಲೆ. ಜೀವಸೆಲೆ. ನಾವು ಅದಕ್ಕಾಗಿಯೇ ಹೇಳುವುದು ಇದು ಗಂಗಾ ಮಯ್ಯ, ಗಂಗಾ ದೇವಿ. ಗಂಗಾ ಅಂದರೆ ಸಾಮಾನ್ಯ ನದಿ, ಮಣಿಕರ್ಣಿಕಾ ಘಾಟ್, ಭಾರತದ ತಾಯಿ ಎಂದು ಕರೆಸಿಕೊಳ್ಳುವುದಲ್ಲ. ನನ್ನ ಮನಸ್ಸಿಗೆ ಗಾಢವಾಗಿ ನೋಡಿ. ಅಲ್ಲಿ ವಾಲಿ ನಿಂತಿರುವಂತಹ ಒಂದು ದೇವಾಲಯವನ್ನು ನೋಡಬಹುದು. ಮಣಿಕರ್ಣಿಕಾ. ಓಕೆ ಓಕೆ. ಯಾವುದು ಇಲ್ಲಿ ಅಲ್ಲ? ಅತ್ಯಂತ ಪ್ರಸಿದ್ಧವಾದ ಪವಿತ್ರವಾದ ಮಣಿಕರ್ಣಿಕಾ ಘಾಟ್ ಈಗ ನಾವು ದರ್ಶನ ಮಾಡ್ತಾ ಇದ್ದೇವೆ. ಇದು ಮಣಿಕರ್ಣಿಕಾ ಕಾರಿಡಾರ್. ಟೆಂಪಲ್ ಎಲ್ಲಿದೆ? ದಿಸ್ ಈಸ್ ವೆರಿ ಫೇಮಸ್ ಮಣಿಕರ್ಣಿಕಾ ಘಾಟ್. 24 hours the last rites rituals will be performed here. ನೋಡಿ, ಇದು ಜೀವನದಲ್ಲಿ ಮೋಕ್ಷ ಸಿಗುವಂತಹ ಒಂದು ಸತ್ಯ ಹರಿಶ್ಚಂದ್ರನ ಕಥೆಯಲ್ಲಿ ಬರುವಂತಹ ಒಂದು ಕಾಶಿಯ ವಿಶೇಷವಾದ ಜಾಗ ಮಣಿಕರ್ಣಿಕಾ ಘಾಟ್. ಇದು ಇತ್ತೀಚೆಗೆ ಮಾಡಿರುವಂತಹ ಮಣಿಕರ್ಣಿಕಾ ಘಾಟ್ ಕಾರಿಡಾರ್ ನೋಡಿ. ಎಷ್ಟೊಂದು ಜನಗಳು. ಇಲ್ಲಿ ಒಟ್ಟು 9 ವಿವಿಧ ಘಾಟ್ಗಳಿದ್ದು ಎಲ್ಲ ಕಡೆಯೂ ಜನ ಸದಾಕಾಲ ಇರುತ್ತಾರೆ. ಮಣಿಕರ್ಣಿಕಾ ಘಾಟ್. ಮೊದಲೆಲ್ಲ ಇಲ್ಲಿ ಅರೆಬೆಂದ ಹೆಣಗಳನ್ನು ನದಿಗೆ ದೂಡಿ ಹಾಕುತ್ತಿದ್ದರು ಎಂದು ಪ್ರತೀತಿ ಇತ್ತು. ಈಗ ಅಂಥದ್ದೇನು ಕಾಣಸಿಗುವುದಿಲ್ಲ. ಬಹಳ ಶುದ್ಧವಾಗಿ ಕ್ರಮಬದ್ಧವಾಗಿ ನಡೆಸಿಕೊಡುತ್ತಾರೆ. ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಪ್ರಯತ್ನದಿಂದಾಗಿ ಕಾಶಿ ಈಗ ಉನ್ನತೀಕರಿಸಿ ಬಹಳ ಒಂದು ಭಕ್ತಾದಿಗಳಿಗೆ ರಸವನ್ನು ಕೊಡುವಂತಹ ತಾಣವಾಗಿದೆ. ಗಂಗಾರತಿ ಮಾಡುವಂತಹ ಸ್ಥಳ ಇಲ್ಲಿ. ಅಲ್ಲಿ ಗಂಗಾದೇವಿ ದೇವಸ್ಥಾನ ಇದೆಯಾ? ಗಂಗಾದೇವಿ ದೇವಸ್ಥಾನ ಇದೆಯಾ? ವಿಶ್ವ ಪ್ರಸಿದ್ಧ ಗಂಗಾರತಿ
ಮಹಾಶಿವರಾತ್ರಿಯಾಗಿತ್ತು. ಇಲ್ಲಿ ಇವ ಹೆಣ ಸುಡ್ತಿದ್ದದ್ದು ನೋಡಿ ನೋಡಿ, ಹೆಣ ಸುಡುದು ನೋಡಿ. ಸತ್ಯ ಹರಿಶ್ಚಂದ್ರನ ಕತೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಸ್ವಂತ ಮಗನನ್ನು ಸುಡಲು ಕಾಸಿಗಾಗಿ ಅವನ ಹೆಂಡತಿ ಪ್ರಲಾಪಿಸುವಂತಹ ಆ ಕತೆ ಎಲ್ಲರ ಹೃದಯ ಕರಗಿರುವಂತಹದ್ದು. ಇಂತಹ ಹರಿಶ್ಚಂದ್ರನು ಇದ್ದಂತಹ ಘಾಟೇ ಹರಿಶ್ಚಂದ್ರ ಘಾಟ್. ಅದನ್ನು ಅಸ್ಸಿ ಘಾಟ್ ಎಂದು ಕರೆಯುತ್ತಾರೆ. ಅಲ್ಲಿ ಈಗಲೂ ಕೂಡ ಈ ಶವ ಸಂಸ್ಕಾರದ ಕೆಲಸ ಆಗುತ್ತಿರುತ್ತದೆ. ಮುಖ್ಯವಾಗಿ ಈಗ ಹರಿಶ್ಚಂದ್ರ ಘಾಟ್ ಮತ್ತು ಮಣಿಕರ್ಣಿಕಾ ಘಾಟಿನಲ್ಲಿ ಶವ ಸಂಸ್ಕಾರದ ಕೆಲಸ, ಉಳಿದ ಘಾಟ್ಗಳಲ್ಲಿ ಹೆಚ್ಚಾಗಿ ಸ್ನಾನಕ್ಕಾಗಿ ಉಪಯೋಗ ಆಗುವಂತಹದ್ದು. ನೋಡಿ, ಈ ಟೆಂಟ್ಗಳಲ್ಲಿ ನಿಮಗೆ ನೋಡಲು ಸಿಗಬಹುದು ಅಗೋರಿಗಳು, ನಾಗಾ ಸಾಧುಗಳು ಪ್ರಯಾಗ್ರಾಜಿನ ಕುಂಭ ಸ್ನಾನ ಮುಗಿಸಿ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಎಲ್ಲ ಅಲ್ಲಲ್ಲಿ ನಮಗೆ ಕಾಣಸಿಕ್ಕರು. ಹಾಗೆಯೇ ಜನಗಳಂತೂ ಎಲ್ಲೆಲ್ಲಿ ನೋಡಿದರೂ ಜನಗಳು. ಆ ಪುಣ್ಯ ದಿನದಂದು ವಿಶ್ವೇಶ್ವರನ್ನು ಭೇಟಿ ಮಾಡಲು ಎಷ್ಟೊಂದು ಜನಗಳು ಕಾದಿದ್ದಾರೋ. ನನಗೆ ಈ ಕಾಶಿ ಪ್ರಯಾಣದ ಈ ಗಂಗಾ ನದಿಯ ದೋಣಿ ವಿಹಾರ ವರ್ಣಿಸಲು ಸಾಧ್ಯವಾದಂತಹ ಒಂದು ಸುಂದರವಾದ ನೆನಪಿನ ಬುತ್ತಿಯನ್ನು ಕಟ್ಟಿಕೊಟ್ಟಿತು. ಹಾಗೆ ಮನಸ್ಸಿಗೆ ಒಂದು ಗಾಢವಾದ ಆಲೋಚನೆಯನ್ನು ಹತ್ತಿಸಿತು. ಜನನ ಜೀವನ ಮರಣ, ಇದರ ಮಧ್ಯೆ ಇರುವಂತಹ ಅಂತರವೇನು ಎಂದು ಯೋಚಿಸುವಂತಾಯಿತು. ಎಷ್ಟೋ ಜನ ವಿದೇಶದಲ್ಲಿ ಇದ್ದರೂ ಕೂಡ ಇದೇ ಮಣಿಕರ್ಣಿಕಾ ಘಾಟಿನಲ್ಲಿಯೇ ನನ್ನ ದಹನ ಕಾರ್ಯ ಆಗಬೇಕೆಂದು ವಿಲ್ಲು ಬರೆದಿಟ್ಟು ಅದಕ್ಕಾಗಿ ಎಷ್ಟೋ ವಿದೇಶದಿಂದ ಶವಗಳನ್ನು ಕಳಿಸುತ್ತಾರಂತೆ. ಇಂತಹ ಒಂದು ಜಾಗದಲ್ಲಿ ದಹನ ಕಾರ್ಯವಾಗಬೇಕೆಂದು ಕೇಳಿಕೊಂಡು ಅದಕ್ಕಾಗಿ ಹಂಬಲಿಸುವ ಎಷ್ಟೋ ಜೀವಾದಿಗಳು ಈ ಪವಿತ್ರ ಭೂಮಿಯಲ್ಲಿದೆ. ಇಂತಹ ದಹನ ಕಾರ್ಯ ಆದಂತಹ ಶವಗಳ ಪೈಕಿ ಒಂದು ಅದೃಷ್ಟವಂತ ಶವದ ಭಸ್ಮವನ್ನು ಬೆಳಗಿನ ಭಸ್ಮಾರತಿಗೆ, ವಿಶ್ವೇಶ್ವರನಿಗೆ ಮಾಡುವಂತಹ ಭಸ್ಮಾರತಿಗೆ ಉಪಯೋಗವಾಗುತ್ತದೆ ಅಂತೆ. ಹಾಗೆಲ್ಲ ನಮ್ಮ ಗೈಡ ಅದನ್ನು ಸುಂದರವಾಗಿ ನಮಗೆ ಅಲ್ಲಿಯ ಚಿತ್ರಣವನ್ನು ತಿಳಿಸಿದರು. ಅದನ್ನು ಕೇಳುತ್ತಾ ಭಾವುಕರಾದ ನಾವು ಈ ದೋಣಿ ವಿಹಾರವನ್ನು ಅನುಭವಿಸುತ್ತಾ ಹಾಗೆಯೇ ಒಂದು ಆಧ್ಯಾತ್ಮ ಲೋಕದತ್ತ ನಮ್ಮ ಚಿತ್ತವಾಯಿತು. ವಿಹಾರ ಮುಗಿಸಿ ಬಂದಂತಹ ನಾವು ಅಲ್ಲಿಯೇ ಈಗ ನಮಗಿನ್ನೂ ವಿಶ್ವೇಶ್ವರನ ದರ್ಶನವಾಗಿಲ್ಲವಲ್ಲ. ಹಾಗೆಯೇ ಸಾಗುತ್ತಾ ಮುಂದೆ ಹೋಗುತ್ತಿದ್ದೇವೆ. ಸಂಧಿಗೊಂದಿಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ತುಂಬ ಚೆನ್ನಾಗಿ ವಿಶ್ವೇಶ್ವರನ ದರ್ಶನವನ್ನು ಮಾಡಿಸಿಕೊಟ್ಟಂತಹ ಜೈ ಹಾಲಿಡೇಸ್ ಅವರಿಗೆ ಧನ್ಯವಾದಗಳು. ಇದು ನೋಡಿ ಮಣಿಕರ್ಣಿಕಾ ಘಾಟಿನ ಹತ್ತಿರದ ದೃಶ್ಯ ನೋಡಿ. ಈಗ ನಾವು ಘಾಟಿನಲ್ಲೇ ನಡೆಯುತ್ತಾ ವಿಶ್ವೇಶ್ವರನ ದರ್ಶನಕ್ಕಾಗಿ ಹೋಗುತ್ತಿದ್ದೇವೆ. ನೋಡಿ, ಉರಿಯುತ್ತಿರುವ ಚಿತೆಗಳು ಕಾಣಿಸುತ್ತಿರಬಹುದು ನಿಮಗೆ. ಎಷ್ಟೋ ದಹನ ಕಾರ್ಯಗಳು ದಿನಕ್ಕೆ 150ರಿಂದ ಮೇಲೆ ಇಲ್ಲಿ ದಹನ ಕಾರ್ಯಗಳು ಆಗುತ್ತಾನೇ ಇರುತ್ತವಂತೆ. ಆ ದಹನ ಕಾರ್ಯಗಳ ಒಂದು ಪ್ರತ್ಯಕ್ಷ ಮುಂದೆ ವಿಶ್ವೇಶ್ವರನ ದರ್ಶನ ಕಾಣಿಸುತ್ತಿರಬಹುದು. ಇಲ್ಲಿ ಕಾಶಿ ವಿಶಾಲಾಕ್ಷಿಯ ದರ್ಶನ ಮಾಡುತ್ತಿದ್ದೇವೆ. ದಹನ ಕಾರ್ಯ ನಡೆಯುವ ಗುಡಿಯಲ್ಲಿದೆ. ವಿಶ್ವೇಶ್ವರನ ದೇವಾಲಯ ಮಾತ್ರ ಬಹಳ ವಿಶಾಲವಾಗಿ, ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಈಗ ಕಾಶಿ ದರ್ಶನವಾಯಿತು. ಅಲ್ಲಿ ತೆಗೆದುಕೊಂಡು ಹೋಗುವಂತಿರಲಿಲ್ಲ. ಅಂತೂ ನಾವು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಿ ಸಾರ್ಥಕತೆಯ ಭಾವದಿಂದ ಅಲ್ಲಿಯ ಕಿರಿದಾದ ಗಲ್ಲಿಗಳ ಒಂದು ಚಿತ್ರಣ. ಆ ಮನೆಗಳಲ್ಲಿ ಕಾರುಗಳು ಸ್ವಂತ ಇಡಲು ಸಾಧ್ಯವಾಗದೇನೋ ಎಂದು ನಾವು ಮಾತಾಡಿಕೊಂಡೆವು. ಯಾಕೆಂದರೆ ಹಳೆ ಪಟ್ಟಣ, ತುಂಬ ಹಳೆಯದಾದ ಪಟ್ಟಣವಾದುದರಿಂದ ತುಂಬ ಸಣ್ಣ ಸಣ್ಣ ಗಲ್ಲಿಗಳಿದ್ದು ಅಲ್ಲಿ ನಡೆದಾಡಲು ಬಹಳ ಕಷ್ಟ. ಬೆನಾರಸ್ ಹಿಂದೂ ಯೂನಿವರ್ಸಿಟಿ
1916ನೇ ಇಸವಿಯಲ್ಲಿ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಸ್ಥಾಪಿಸಿದ ಈ ಇನ್ಸ್ಟಿಟ್ಯೂಷನ್ ಸುಮಾರು 1300 ಎಕರೆಗಳಲ್ಲಿ ಹಮ್ಮಿಕೊಂಡಿದೆ. ಇದು ನಮ್ಮ ದೇಶದ ಅತಿ ದೊಡ್ಡ ಯೂನಿವರ್ಸಿಟಿ ಆಗಿದೆ. ಇದರಲ್ಲಿ ಎಲ್ಲ ರೀತಿಯ ಅಧ್ಯಯನದ ಕೇಂದ್ರ, ಮೆಡಿಕಲ್ ಇರಬಹುದು, ಎಂಜಿನಿಯರಿಂಗ್ ಇರಬಹುದು, IIT ಇರಬಹುದು, ಸೈನ್ಸ್ ಇರಬಹುದು, ಫಿಸಿಕ್ಸ್, ಎಲ್ಲ ಕೆಮಿಸ್ಟ್ರಿ, ಉಳಿದ ಎಲ್ಲ ವಿಜ್ಞಾನ ವಿಶೇಷಗಳ ಬಗ್ಗೆ ಇಲ್ಲಿ ಅಧ್ಯಯನ ನಡೆಸಲಾಗುತ್ತಿದೆ. ಇಲ್ಲಿ ನಾವು ನೋಡಲಾಗುತ್ತಿರುವುದು ಬಿರ್ಲಾ ಮಂದಿರ. ಈ ಬಿರ್ಲಾ ಮಂದಿರ ಇಲ್ಲಿಯ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಆಗಿದೆ. ನಾವೀಗ ಅಲ್ಲಿ ಹೋಗ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಇನ್ನೊಂದು ಸಂಕಟ್ ಮೋಚನ್ ಅಂತ ಹೇಳುವ ಒಂದು ಹನುಮಾನ್ ಮತ್ತು ಶ್ರೀರಾಮ ಇರುವ ದೇವಸ್ಥಾನ ಕೂಡ ಇದೆ. ಈ ಬಿರ್ಲಾ ಮಂದಿರ ಅತ್ಯಂತ ಸುಂದರವಾಗಿದೆ. ಇದು ಭಗವಂತ ವಿಶ್ವನಾಥನ ಮಂದಿರವಾಗಿದೆ. ಹಾಗೆಯೇ ಜಗತ್ತಿನಲ್ಲಿರುವ ಎಲ್ಲ ಹಿಂದೂ ಭಕ್ತರು ಇಲ್ಲಿಗೆ ದರ್ಶನ ಭಾಗ್ಯಕ್ಕೆ ಬರುತ್ತಾರೆ. ಇದರಲ್ಲಿ ಸುಮಾರು 250 ಅಡಿ ಎತ್ತರದ ಗೋಪುರವಿದೆ. ಇದು ಜಗತ್ತಿನಲ್ಲೇ ಅತಿ ವಿಶಿಷ್ಟವಾದ ಗೋಪುರ ನಮಗೆ ಕಾಣಿಸ್ತಾ ಇದೆ. ಇದು ಅತ್ಯಂತ ಸುಂದರವಾಗಿದೆ. ಹಾಗೆಯೇ ಇಲ್ಲಿ ಹನುಮಂತನ ಗುಡಿ ಕೂಡ ಇದೆ. ಇಲ್ಲಿ ಹೋಗುವ ಭಕ್ತರಿಗೆ ಹನುಮಂತನಿಂದ ಶನಿ ದೋಷ ಪರಿಹಾರಕ್ಕೆ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹಾಗೆಯೇ ಭಗವಂತ ಶಿವನ ಪಾದಕ್ಕೆ ನಮಸ್ಕರಿಸಿ ಇಲ್ಲಿಂದ ಹೊರಡುತ್ತಾರೆ. ಅತ್ಯಂತ ಸುಂದರವಾದ ಮಂದಿರ. ಇಲ್ಲಿಗೆ ಕಾಶಿಗೆ ಬಂದ ಎಲ್ಲ ಭಕ್ತರು ಈ ಬಿರ್ಲಾ ಮಂದಿರಕ್ಕೆ ಹೋಗುತ್ತಾರೆ. ಹಾಗೆಯೇ ವಿಶ್ವನಾಥನ ದರ್ಶನವನ್ನು ಮಾಡುತ್ತಾರೆ. ನೀವು ಈ ಕ್ಯಾಂಪಸ್ಸನ್ನು ನೋಡಬಹುದು. ಅತ್ಯಂತ ಸುಂದರ ಬನಾರಸ್ ಹಿಂದೂ ಯೂನಿವರ್ಸಿಟಿ. ಕಾಲ ಪ್ರಸಿದ್ಧ, ದೇವ ಪ್ರಸಿದ್ಧ ಬನಾರಸ್ ಎಂದು ಕರೆಯಲ್ಪಡುವ, ವಾರಣಾಸಿ ಎಂದು ಹೆಸರಿರುವ ಕಾಶಿ ಕ್ಷೇತ್ರವಿರುವಂತಹ ಈ ಪವಿತ್ರ ಪುಣ್ಯಭೂಮಿಗೆ ನಾವು ಭೇಟಿ ಕೊಟ್ಟೆವು. ಅಲ್ಲಿ ರೇಷ್ಮೆ ಸೀರೆ ಬಹಳ ಪ್ರಸಿದ್ಧಿ. ಅದರ ಮಿಲ್ಲಿನ ಕೆಲವು ದೃಶ್ಯಗಳನ್ನು ನೋಡಿ ಯಾವ ರೀತಿ ನೂಲುಗಳನ್ನು ಹೆಣೆದು ಚಂದವಾದ ಸುಂದರವಾದ ಸೀರೆಗಳನ್ನು ಮಾಡಲಾಗುತ್ತದೆ ಎಂದು. ಇದೊಂದು ನನಗೊಂದು ಫ್ಯಾಕ್ಟ್ರಿಗೆ ಹೋಗಲು ಅವಕಾಶ ಸಿಕ್ಕಿತು. ಹಾಗೆ ಈ ಫ್ಯಾಕ್ಟ್ರಿಯಿಂದ ಈ ವಿಡಿಯೋವನ್ನು ನಾನು ಮಾಡಿ ತಂದಿದ್ದೇನೆ. ಬನಾರಸ್ ಸಿಲ್ಕ್, ವೆರಿ ಫೇಮಸ್ ಬನಾರಸ್ ಸಿಲ್ಕ್, ವೀವಿಂಗ್ ಆಫ್ ಸಿಲ್ಕ್ ಸಾರಿ. ಈ ಸುಂದರವಾದ ಅಭೂತಪೂರ್ವವಾದ ದೈವಿ ಭಾವನೆಯನ್ನು ಉಂಟು ಮಾಡುವಂತಹ ಈ ಧಾರ್ಮಿಕ ಯಾತ್ರೆಯ ವಾರಣಾಸಿ ಕ್ಷೇತ್ರ ದರ್ಶನದ ಸಂಪೂರ್ಣ ವಿಡಿಯೋವನ್ನು ಮಾಡಿ ತಂದಿದ್ದೇನೆ. ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಜ್ಯೋತಿ ಬಟ್ಸ್ ಪ್ರಪಂಚ ಇಂಥ ವಿಷಯಗಳೊಂದಿಗೆ ಬರುತ್ತಿರುತ್ತೇನೆ. ಇನ್ನೂ ನಮ್ಮ ಪ್ರವಾಸದ ಇನ್ನೂ ಕೆಲವು ದಿನಗಳಿವೆ. ಅದನ್ನು ಇನ್ನೂ ಬೇರೆ ಬೇರೆ ವಿಡಿಯೋದಲ್ಲಿ ತರುತ್ತೇನೆ. ಕಾಯುತ್ತೀರಿ. ಕಾಶಿ ಪಟ್ಟಣದ ಸಂಪೂರ್ಣ ಚಿತ್ರಣ ಕೊಡಲು ಪ್ರಯತ್ನಿಸಿದ್ದೇನೆ. ಈ ಸುಂದರ ಬೆಳಕಿನ ಪಟ್ಟಣ ನೋಡಿ. ಧನ್ಯವಾದಗಳು.